ಶಾಸಕರ ಕಚೇರಿ ಇಲ್ಲಿದ್ದಿತ್ತು, ನಾವು ಇಲ್ಲೇ ಕೂತ್ಕೊಳ್ಬೇಕು, ಜನರಿಗೆ ಶಾಸಕ ಕಚೇರಿ ಸಿಗಬೇಕನ್ನೋ ಕಟ್ಟಡ, ಸ್ವಂತ ಕಟ್ಟಡ ಕಟ್ಟಿ ಶಾಸಕರ ಕಚೇರಿಯಲ್ಲಿ ಇದ್ದರೆ ನೀವು ಹೋಗಿ ಉಪ್ಪುಂದಲ್ಲಿ ಖಾಸಗಿ ಮಾಡಿ ಸರ್ಕಾರಿ ಅಧಿಕಾರ ಕರ್ಕೊಂಡು ನಿಮ್ಮ ಪಾರ್ಟಿ ಆಫೀಸಲ್ಲಿ ಸಭೆ ಮಾಡ್ತೀರಿ. ಪಾರ್ಟಿ ಆಫೀಸಲ್ಲಿ ಸಭೆ ಮಾಡಲಿಕ್ಕೆಲ್ಲ ಇರೋದು ಶಾಸಕರ ಕಚೇರಿ. ತಾವು ಜನರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಅಲ್ಲಿ ಮಾಡಬೇಕು ಅಧಿಕಾರಿಗಳ ಒಟ್ಟಿಗೆ. ಅದು ಬಿಟ್ಕೊಂಡು ನಿಮ್ಮ ಪ್ರೈವೇಟ್ ಶಾಲೆ ಇದರಲ್ಲಿ ತಾವು ಅಲ್ಲಿ ಅಧಿಕಾರ ಕರೆದಲ್ಲಿ ಸಭೆ ಮಾಡ್ತಾರೆ. ಏನು ಬಿ ಜೆ ಪಿ ಅಧಿಕಾರಿಗಳು ಬಿ ಜೆ ಪಿ ಪಾರ್ಟಿಯ ಕಾರ್ಯಕರ್ತರೇನು ಅವರು? ಶಾಸಕರು ಒಂದಿನ ಹೇಳಿದರು, ಗೋಪಾಲ್ ಪೂಜಾರಿ ಕೆಲಸ ಮಾಡಲಿಕ್ಕೆ ಅಡ್ಡಿ ಮಾಡ್ತಾರೆ, ಕೆಲಸ ಅನುದಾನ ತರಲಿಕ್ಕೆ ಅಡ್ಡಿ ಮಾಡ್ತಾರೆ ಅನ್ನೋ ಆಪಾದನೆ ಮಾಡಿದೆ. ಸೊ ನಾನು 4 ಬಾರಿ ML ಆಗಿದ್ದೇನೆ. ಸುಕುಮಾರ್ ಶೆಟ್ಟಿ ಶಾಸಕರಿದ್ದಾರೆ, ಲಕ್ಷ್ಮಣ ಶಾಸಕರಾಗಿ ಕೆಲಸ ಮಾಡಿದೆ. ಅವರು ಮಾಡುವಾಗ ನಾನು ಯಾವುದೇ ಹಸ್ತಕ್ಷೇಪ ಮಾಡಲಿಲ್ಲ. ಈ ಶಾಸಕರು ಬಂದ ಮೇಲೂ ಅನುದಾನ ತರಬೇಕು, ಅವರು ತಾಕತ್ತು ಸರ್ಕಾರದಲ್ಲಿ ಹೋಗಿ ತರುವಂಥ ಅವ್ರ ಕೆಲಸ ನಂದಲ್ಲ. ಆದರೆ ನಾನು ಅಡ್ಡ ಹಾಕಿಲ್ಲ. ಇವರೇ ನಗರ ಟೌನ್ ಪಂಚಾಯತಿಗೆ ನಾಮಿನೇಟ್ ಕೊಟ್ಟಿದ್ದನ್ನ ಸರ್ಕಾರದ ಕೊಡುವಂಥ ಕೆಲಸಕ್ಕೆ ಇವ್ರು ಹೋಗಿ ಅಬ್ಜೆಕ್ಷನ್ ಕೊಟ್ಟಿರಲಿ, ದಾಖಲಾತಿ ನನ್ನ ಕೈಯಲ್ಲಿದೆ. ಅವರು ಅಬ್ಜೆಕ್ಷನ್ ಕೊಟ್ಟಿದ್ದನ್ನ ನಾನು ಸರ್ಕಾರಕ್ಕೆ ಅವರು ಆದೇಶ ಕೊಟ್ಟು ಅದನ್ನು ಮಾಡಿಕೊಳ್ಳು. ಅಕ್ರಮ ಸಕ್ರಮ ನಾನು ಶಾಸಕರಿದ್ದಾಗ AC ಕಮಿಟಿಯಲ್ಲಿ ಒಂದು ಎಕ್ಸ್ಟ್ರಾ ಕಮಿಟಿ ಮಾಡಿದ್ದೇನೆ. ನಾನು ಶಾಸಕರಿದ್ದಾಗ ನನ್ನ ಕಮಿಟಿ ಒಂದು, AC ಕಮಿಟಿ ಒಂದು. ಅದಾದಮೇಲೆ ಬೊಮ್ಮಾಯಿ ಸರ್ಕಾರ ತೀರ್ಥಹಳ್ಳಿಲಿ ಒಂದು ಎಕ್ಸ್ಟ್ರಾ ಕಮಿಟಿ ಮಾಡಿದೆ. ಬೇರೆ ಬೇರೆ ಭಾಗದಲ್ಲಿ BJP ಸರ್ಕಾರದ ಕಮಿಟಿ ಮಾಡಿದೆ. ಈ ಶಾಸಕರು ಅಕ್ರಮ ಸಕ್ರಮ ನಾವು ಒಂದು ಹೆಚ್ಚುವರಿ ಕಮಿಟಿ ಮಾಡ್ಕೊಂಡು ಬಂದಮೇಲೆ ಇವರು ಕೋರ್ಟಿಗೆ ಹೋಗಿದ್ದಾರೆ. ನೀವು ನಿಮ್ಮ ಸರ್ಕಾರ ಇದ್ದಾಗ ಮಾಡಿದಾಗ ನಮ್ಮವ್ರು ಯಾರು ನಮ್ಮ ಕಾಂಗ್ರೆಸ್ನವ್ರು ಕೋರ್ಟಿಗೆ ಕೇಸೇ ಹಾಕ್ಲಿಕ್ಕೆ ಹೋಗಿಲ್ಲ. ಯಾಕಂದರೆ ಜನರಿಗೆ ತ್ವರಿತಗತಿಯಲ್ಲಿ ಅವರಿಗೆ ಆ ಅಕ್ರಮ ಸಕ್ರಮ ಜಾಗವನ್ನು ಅವರಿಗೆ ಹಕ್ಕುಪತ್ರ ಕೊಡಬೇಕನ್ನೋ ದೃಷ್ಟಿಯಲ್ಲಿ ಈ ಕೆಲಸವನ್ನು ಸರ್ಕಾರ ಮಾಡಿದೆ. ನಿಮ್ಮ ಸರ್ಕಾರ 5 ವರ್ಷ ಸರ್ಕಾರ ಇದೆ. ಎಷ್ಟು ಒಂದು 5 ಮೀಟಿಂಗು ತಮ್ಮ ಹತ್ರ ಮಾಡಲಿಕ್ಕಾಗಿಲ್ಲ. ನಿಮ್ಮ ಶಾಸಕರ ಭಾರತೀಯ ಜನತಾ ಪಾರ್ಟಿ ಶಾಸಕರಿದ್ದವರು ಇಲ್ಲಿ ಒಂದು ವರ್ಷಕ್ಕೆ 5 ವರ್ಷಕ್ಕೆ 5 ಮೀಟಿಂಗೂ ಆಗಿಲ್ಲ. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡಿ ಎಷ್ಟು ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತ ಕೇಳಿ. ನಾವು ಬಂದ ಮೇಲೆ ಇಷ್ಟರೊಳಗೆ ಅಕ್ರಮ ಸಕ್ರಮ ಕಮಿಟಿ ಆದಮೇಲೆ 2 ಮೀಟಿಂಗ್ ಕರೆದಿದ್ದೇವೆ. ಇಲ್ಲಿ ನಾವೇ ತಹಸೀಲ್ದಾರಿಗೆ ಒತ್ತಡ ಮಾಡಿ ಮೀಟಿಂಗ್ ಕರೆದಿದ್ರೆ ನಮ್ಮ ಮೆಂಬರಿಗೆ ಹೇಳಿದ್ರು ನೀವು ಮೀಟಿಂಗ್ ಡೇಟ್ ತಗೊಳ್ಬೇಕು ಮಾಡಬೇಕು ಅನ್ನೋ ಒತ್ತಾಯ ಮಾಡಿದ್ದೆ. ಕಾರಣ 50 ಮತ್ತು 53 6 ತಿಂಗಳೊಳಗೆ ಸಂಪೂರ್ಣ ಕ್ಲೋಸ್ ಆಗಬೇಕು. ಕುಮ್ಕಿ ಮೀಟಿಂಗ್ ಸಭೆ 6 ತಿಂಗಳ ನಂತರ ಕುಮ್ಕಿ ನಾವು ಸಾಕಷ್ಟು ಜನ ಅರ್ಜಿ ಬಾಕಿ ಇದೆ, ಅದನ್ನು ವಿಲೇವಾರಿ ಮಾಡಬೇಕನ್ನೋ ದೃಷ್ಟಿಯಲ್ಲಿ ನಾವು ಈ ಕಮಿಟಿಯನ್ನು ಮಾಡಿದರೆ ತಾವು ಕೋರ್ಟಿಗೆ ಹೋಗಿದ್ರಿ. ಎಲ್ಲಿ ಅಡ್ಡ ಹಾಕೋದು? ನಾವು ಅಡ್ಡ ಹಾಕೋದಲ್ಲ, ನೀವು ಅಡ್ಡ ಹಾಕ್ತಿದ್ರಿ. ಸರ್ಕಾರದಿಂದ ಇಲ್ಲಿ ಕೆಲಸ ಮಾಡಿಸೋ ನೀವು ಮಾಡಬೇಕಾಗ್ತದೆ. ನಾವು ಅದನ್ನು ಫಾಲೋಅಪ್ ಮಾಡಿ ಇದು ಮಾಡ್ತೇವೆ. ನೀವು ಹೇಳ್ತೀರಿ. ನಾನು ಮುಂಚಿತವಾಗಿ ಸಾಲ್ ಬುಡಕ್ಕೆ 6 ಕೋಟಿ ಹಣ ನಮ್ಮ ಸರ್ಕಾರ ಬಂದಮೇಲೆ ಸಾಲ್ ಬುಡಕ್ಕೆ ಬೋಸರಾಜು ಲೆಟ್ರ್ ಕೊಟ್ಟು 6 ಕೋಟಿ ಅದ್ರ ಕೃತಜ್ಞತೆ ಬರ್ತದೆ. ಆ ತೋಡನ್ನು ಸರಿಪಡಿಸ್ಬೇಕು. 6 ಕೋಟಿಗೆ ಎಸ್ಟಿಮೇಟಿಗೆ ಬೋಸರಾಜು ಮಂತ್ರಿಗಳು ಬಂದಿದ್ದು 40 ಕೋಟಿ ವರ್ಕಿಗೆ ಲೆಟ್ರ್ ಬಂದಿದೆ. ಎಸ್ಟಿಮೇಟ್ 70% ಎಸ್ಟಿಮೇಟ್ ಆಗಿ ಹೋಗಿದೆ. ನಿನ್ನೆನೂ ಸಹ DC ಹತ್ರ ಮಾತಾಡಿ ಅದನ್ನು ಸ್ಪೆಷಲ್ ಗ್ರ್ಯಾಂಟ್ ಅಂತ ಈ 6 ಕೋಟಿ ಅದೆಲ್ಲ ಬರೋದು ಲೇಟ್, 40 ಕೋಟಿ ಬರೋದು ಲೇಟ್ ಆದರೂ ಸಹ ಸಣ್ಣ ನೀರಾವರಿ ಇಲಾಖೆ ಮೂಲಕ ಆ 6 ಕೋಟಿ ನಿನ್ನೆ ಎಸ್ಟಿಮೇಟ್ ಮಾಡೋಕ್ಕೆ ಬಂದಿದ್ದಾರೆ. ಅದನ್ನು ತಕ್ಷಣ ಪರಿಹಾರವನ್ನು ಅಲ್ಲಿ ಮಳೆ ಕಮ್ಮಿ ಆದರೂ ಕೂಡ ಆ ಜಾಗದ ತೋಡಿಂದ ಏನು ನೀರು ಹೋಗಿ ಹೊರಗೆ ಹೋಗಿ ನಾವು ಇಷ್ಟು ದಿನ ಏನು ಒಂದು ಮಾತಾಡಲಿಲ್ಲ, ಕೆಲಸ ಮಾಡಲಿಕ್ಕೆ ಸುಮ್ಮನಿದ್ದೇವೆ. ಆದರೆ ನಮಗೂ ಸಹ ತಾಳ್ಮೆ ಸಾಕಾಗಿದೆ. 1 ವರ್ಷ ಚಿಲ್ಲರೆ ಆಗಿದೆ. ನಿಮಗೆ ಅವಕಾಶ ಕೊಟ್ಟರೆ ನೀವು ನಮ್ಮ ಹೆಸರಲ್ಲಿ ನೀವು ಪ್ರಚಾರ ಇರಿಸ್ಕೊಳ್ಳಿ. ಗೋಪಾಲ್ ಪೂಜಾರಿ ಅಡ್ಡ ಹಾಕ್ತಾರಂದರೆ ಇಂಥ ತಪ್ಪು ಸಂದೇಶ ತಾವು ಕೊಡಬಾರ್ದು. ನೀವು ಕೆಲಸ ಮಾಡಿ, ನಮ್ಮ ಸಪೋರ್ಟ್ ಇದೆ. ನಾವು ಅನುದಾನ ತರೋಕ್ಕೆ ಪ್ರಯತ್ನ ಮಾಡ್ತೀವಿ, ನೀವು ಮಾಡಿ. ನೀವು ಬೈಂದೂರು ಡಿಗ್ರಿ ಕಾಲೇಜ್ ಕಮಿಟಿಯಾಗಿ ಎಷ್ಟು ದಿನ ಆಯಿತು? ಒಂದು ಸಭೆ ನೀವು ಕಮಿಟಿ ಆದಮೇಲೆ ಕರೆದಿದ್ದರೆ ನಿಮಗೆ ಶಬಾಸ್ಗಿರಿ ಕೊಡ್ತಿದ್ದಾರೆ. ಒಂದು ಸಭೆ ಕರೆಲ್ಲ, ಕಾಲೇಜಲ್ಲಿ ಅಧೋಗತಿಗೆ ಹೋಗ್ತಿದೆ ಡಿಗ್ರಿ ಕಾಲೇಜ್, ಮಕ್ಕಳ ಸಂಖ್ಯೆ ಕುಸಿತಿದೆ. ನೀವು ಅದರ ಅಧ್ಯಕ್ಷರಾಗಿ ನಿಮ್ಮ ಕೊಡುಗೆ ಕಂಟ್ರಿಬ್ಯೂಷನ್ ಆ ಕಾಲೇಜಿಗೆ ಹೋಗಿ ಮಾಡಬೇಕು. ನೀವು ಖಾಸಗಿ ಕಾಲೇಜ್, ಇಲ್ಲಿಯ ಬೈಂದೂರು ಮಕ್ಕಳು ಪೂರ ಖಾಸಗಿ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಡಿಗ್ರಿ ಕಾಲೇಜಲ್ಲಿ ಹಿಂದಿನ ಇತಿಹಾಸ ತೆಗೀನಿ. ಹಿಂದೆ ನಮ್ಮ ಕಾಲದಲ್ಲಿ ಎಷ್ಟು ಮಕ್ಕಳಿದೆ ಅಂತ ನೋಡಿ. ನಿಮ್ಗೆ ಈಗ 2 ಟರ್ಮ್ ಭಾರತೀಯ ಜನತಾ ಪಾರ್ಟಿ ಶಾಸಕರು ಆಯ್ಕೆ ಆಗಿದ್ದಾರೆ, ಅಲ್ಲಿ ಎಷ್ಟು ಮಕ್ಕಳು ಕುಸ್ತಿದೆ ಅನ್ನೋದು ತಾವು ಉತ್ತರ ಕೊಡಬೇಕಾಗುತ್ತೆ.
ತಮ್ಮ ತಾವು ಮಾಡ್ತೀರಿ ಶಾಸಕರ ಕಚೇರಿ ಇಲ್ಲಿದ್ದಿತ್ತು, ನಾವು ಇಲ್ಲೇ ಕೂತ್ಕೊಳ್ಬೇಕು, ಜನರಿಗೆ ಶಾಸಕ ಕಚೇರಿ ಸಿಗಬೇಕು, ಕಟ್ಟಡ ಸ್ವಂತ ಕಟ್ಟಡ ಕಟ್ಟಿ ಶಾಸಕರ ಕಚೇರಿಯಲ್ಲಿ ಇದ್ದರೆ ನೀವು ಹೋಗಿ ಉಪ್ಪುಂದಲ್ಲಿ ಖಾಸಗಿ ಮಾಡಿ ಸರ್ಕಾರಿ ಅಧಿಕಾರ ಕಟ್ಕೊಂಡು ನಿಮ್ಮ ಪಾರ್ಟಿ ಆಫೀಸಲ್ಲಿ ಸಭೆ ಮಾಡ್ತೀರಿ. ಪಾರ್ಟಿ ಆಫೀಸಲ್ಲಿ ಸಭೆ ಮಾಡಲಿಕ್ಕೆಲ್ಲ ಇರೋದು ಶಾಸಕರ ಕಚೇರಿ ತಾವು ಜನರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಅಲ್ಲಿ ಮಾಡಬೇಕು ಅಧಿಕಾರಿಗಳ ಒಟ್ಟಿಗೆ. ಅದು ಬಿಟ್ಕೊಂಡು ನಿಮ್ಮ ಪ್ರೈವೇಟ್ ಶಾಲೆ ಇದರಲ್ಲಿ ತಾವು ಅಲ್ಲಿ ಅಧಿಕಾರ ಕರೆದಲ್ಲಿ ಸಭೆ ಮಾಡ್ತಾರೆ. ಏನು ಬಿ ಜೆ ಪಿ ಅಧಿಕಾರಿಗಳು ಬಿ ಜೆ ಪಿ ಪಾರ್ಟಿಯ ಕಾರ್ಯಕರ್ತರೇನು ಅವರು?